ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಮೀಶೋದಿಂದ 2 ಬಾಕ್ಸ್ ದೀಪಗಳನ್ನ ತರಿಸಿದ್ದೆ. ಪುಟಾಣಿ ದೀಪಗಳು ನಿಜವಾಗ್ಲೂ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಅಷ್ಟೇ ಚೆನ್ನಾಗಿದೆ. ಈ ದೀಪ ಒಂದು ಬಾಕ್ಸಲ್ಲಿ 12 ಪೀಸಸ್ ಇದ್ದಾವೆ. ನಾವು ಯಾವ ಹಬ್ಬಗಳಿಗೆ ಬೇಕಾದರೂ ಈ ದೀಪಗಳನ್ನ ನಾವು ಯೂಸ್ ಮಾಡ್ಕೋಬೋದು. ಈಗ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಅಂತ ತರಿಸಿದ್ದು. ನೆಕ್ಸ್ಟು ಗಣೇಶ ಹಬ್ಬ, ದೀಪಾವಳಿ ಹಬ್ಬಗಳು, ಹಿಂಗೆ ನಮ್ಗೆ ಯಾವ ಹಬ್ಬಕ್ಕೆ ಬೇಕೋ ಆ ಹಬ್ಬಕ್ಕೆ ನಾವು ಎತ್ಕೊಂಡು ಯೂಸ್ ಮಾಡ್ಕೋಬೋದು. ಇದೇನು ಹಾಳಾಗುತ್ತೆ ಅನ್ನೋದೇನು ಟೆನ್ಷನ್ ಏನಿರಲ್ಲ. ಇದಕ್ಕೆ ಎಲ್ಲ ಎಣ್ಣೆ ಹಚ್ಚಿಬಿಟ್ಟು ದೀಪ ಹಚ್ಚುತ್ತಾರೆ. ಇದಕ್ಕೆ ನೀರು ಬಿಟ್ಟರೆ ಸಾಕು ಅಂಟ್ಕೊಳ್ಳುತ್ತೆ. ಮತ್ತು ನಾವೇನಾದರೂ ಈಗ ಹಬ್ಬಗಳಲ್ಲಿ ಬ್ಯುಸಿಯಾಗಿದ್ದಾಗ ಮಕ್ಳ ಕೈ ಕೊಟ್ಬಿಟ್ಟು ಡೆಕೋರೇಷನ್ ಮಾಡೋಕೆ ಬಿಟ್ಟರು ಅವ್ರಿಗೂ ಖುಷಿ ಆಗುತ್ತೆ. ಮಕ್ಕಳು ಕೂಡ ಅಂಟಿಸ್ಕೋಬೋದು ಇದನ್ನು. ನಾವು ನಮ್ಮ ಪಾಡಿಗೆ ನಾವು ಹಬ್ಬ ಕೆಲಸ ಮಾಡಿದ್ರೆ ಅವ್ರ ಪಾಡಿಗೆ ಅವ್ರು ದೀಪ ಅಂಟಿಸ್ತಾರೆ. ನೀರು ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ. ನೀರು ಬಿಟ್ಟರೆ ಸಾಕು ಅಂಟ್ಕೊಳ್ಳುತ್ತೆ. ಮಕ್ಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಅವರು ದೀಪ ಅಂಟಿಸೋದು ಹಬ್ಬಗಳ ಟೈಮಲ್ಲಿ. ನಿಜ ಎಷ್ಟು ಕಮ್ಮಿ ಬೆಲೆಗೆ ಸಿಗ್ತಾಯಿದೆ ಅಂದರೆ ನನಗೆ ತುಂಬ ಖುಷಿ ಆಗ್ತು. ನಿಮಗೂ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದರೆ ಬೈ ಮಾಡ್ಬೋದು ನೀವು.